ಇದು ಏನು ಆ್ಯಕ್ಚುಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂದರೆ ಏನೆಲ್ಲ ಕಲಿಬಹುದು, ಯಾರೆಲ್ಲ ಈ ಒಂದು ಯೋಗ ಇನ್ಸ್ಟ್ರಕ್ಟರ್ ಆಗ್ಬೋದು? ಸ್ಕೂಲ್ ಟೀಚರ್ಸ್, ಕಾಲೇಜ್ ಲೆಕ್ಚರರ್ಸ್, IT ಪ್ರೊಫೆಷನಲ್ಸ್, ಈ ಜಿಮ್ ಟ್ರೈನರ್ಸ್ ಮತ್ತು ಫಿಟ್ನೆಸ್ ಕೋಚಸ್, ನ್ಯೂಟ್ರಿಷನಿಸ್ಟ್ಸ್, ಫಿಸಿಯೋಥೆರಪಿಸ್ಟ್, ಕರೆಕ್ಟ್, ಇವ್ರುಗಳು ಮಾಡ್ಬೋದು. ಸೊ ಈಗ ಯೋಗ ಮಾಡ್ತಾರಲ್ಲ ಯೋಗಿಗಳಾಗ್ತಾರಾ ಅಥವಾ ಯೋಗಿ ಆಗಿದ ತಕ್ಷಣ ಸನ್ಯಾಸಿ ಆಗಲ್ಲ. ನೀವು ಯೋಗಿ ಆದರೆ ನೀವು ರಾಜ ಆಗ್ತೀರಾ. ಡಾಕ್ಟರ್ HR ನಾಗೇಂದ್ರ ಗುರೂಜಿ ಯಾರು ಅಂತಂದರೆ ಅವರು ನಮ್ಮ ಪ್ರಧಾನಮಂತ್ರಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಯೋಗ ಗುರುಗಳು. ಅವರು ಹಾಕೊಟ್ಟಿರೋಂತಹ ಒಂದು ಸಿಸ್ಟಮಲ್ಲಿ ನಾವೆಲ್ಲ ಇವತ್ತು ಯೋಗನ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಎಷ್ಟು ಗಳಿಸ್ಬೋದು ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಆಗಿ? ಆ್ಯಂಡ್ ಇಲ್ಲಿ ನಿಮಗೆ ಲಾಸ್ ಅನ್ನೋದಿಲ್ಲ, ಯೋಗ ನಿಮಗೆ ಎಲ್ಲ ಕೊಡುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಹಿತ ಯೋಗ ಈ ಒಂದು ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು, ಕಳೆದ 6 ವರ್ಷಗಳಿಂದ ಯೋಗವನ್ನು ಟೀಚ್ ಮಾಡ್ತಾ ಇರೋರು, ಯೋಗ ಪ್ರಾಕ್ಟೀಷನರ್ ಆಗಿರುವಂಥ ಹಿತೇಶ್ ಅರಸ್ ನಮ್ಮೊಂದಿಗಿದ್ದಾರೆ. ಹಿತೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹಿತೇಶ್ ಅರಸ್ ಅವರ ಹಿತ ಯೋಗ ಈ ಸಂಸ್ಥೆ ಮತ್ತು ಗೌರಿ ಶಕ್ಕಿ ಸ್ಟುಡಿಯೋ ಎರಡೂ ಸೇರಿಕೊಂಡು ಈಗಾಗಲೇ ನಾನು ಹೇಳಿದ್ದೀನಿ ನಿಮಗೆ 5 AM ಯೋಗ ರೆವಲ್ಯೂಷನ್ ಅಂತ ಮಾಡ್ತಾಯಿದ್ದೀವಿ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಯೋಗಾನ ಕಲಿಸ್ತಾ ಇದ್ದಾರೆ ಹಿತೇಶ್ ಅವರು. ಆಸಕ್ತರು ದಯವಿಟ್ಟು ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ. ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುವಂಥ ಒಂದು ಕ್ರಿಯೆ ಇದು. ಅದಕ್ಕೊಂದು ನಾಮಿನಲ್ ಫೀಸ್ ಇದೆ, ಆ ಫೀಸನ್ನು ಪೇ ಮಾಡಿ ದಯವಿಟ್ಟು ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ. ಇದು ಮೊದಲನೇ ಭಾಗ. ಆದರೆ ಇನ್ನೂ ಭಾಳಷ್ಟು ಜನ ಯೋಗ ಆಲ್ರೆಡಿ ಒಂದು ಹಂತಕ್ಕೆ ಪ್ರಾಕ್ಟೀಸ್ ಮಾಡಿರ್ಬೋದು, ಅಥವಾ ಈಗ ಪ್ರಾಕ್ಟೀಸ್ ಮಾಡ್ತಾ ಇರೋರು ಕೂಡ ಯೋಗ ಇನ್ಸ್ಟ್ರಕ್ಟರ್ ಆಗಬೇಕು, ನಾನು ಯೋಗ ಟೀಚರ್ ಆಗಬೇಕು ಅಂತ ಮನಸ್ಸಲ್ಲಿರ್ಬೋದು. ಆದರೆ ಒಂದು ಶಾಸ್ತ್ರೀಯವಾಗಿ ಶಿಸ್ತುಬದ್ಧವಾಗಿ ಕಲಿಯೋದೇ ನೀವು ಇನ್ನೊಬ್ಬರಿಗೆ ಕಲ್ಸಕ್ಕೆ ಹೋದರೆ ನಿಮಗೂ ತೊಂದರೆ, ಅವ್ರಿಗೂ ತೊಂದರೆ. ಆ ನಿಟ್ಟಿನಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಕೂಡ ಹಿತೇಶ್ ಅವರು ಮಾಡ್ತಾಯಿದ್ದಾರೆ. ಇದು 5 ಗಂಟೆಗೆ ಏನು ಶುರು ಆಗುತ್ತೆ, ಆ ಒಂದು ಪ್ರಾಕ್ಟೀಸ್ ಮುಗಿದ ನಂತರ 6 ಗಂಟೆಗೆ ಥಿಯರಿ ಕ್ಲಾಸ್ ಶುರು ಆಗುತ್ತೆ. ಸೊ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ನವರು 5 ಗಂಟೆಗೆ ಜಾಯ್ನ್ ಆಗಿ ಯೋಗ ಮಾಡಿ 6 ಗಂಟೆಯ ಆ ಒಂದು ಥಿಯರಿ ಕ್ಲಾಸ್ ಕೂಡ ಜಾಯ್ನ್ ಆಗಬೇಕಾಗತ್ತೆ. ಅದು 3 ತಿಂಗಳ ಕೋರ್ಸನ್ನು ಮಾಡ್ತಾಯಿದ್ದಾರೆ. ಸೊ ದಯವಿಟ್ಟು ಅದಕ್ಕೂ ಕೂಡ ಆಸಕ್ತರು ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ. ಅದ್ರ ಬಗ್ಗೆ ನಮ್ಮ ಹಿತೇಶ್ ಅವರು ಮಾಹಿತಿ ಕೊಡ್ತಾರೆ. ಸರ್, ಇದು ಏನು ಆ್ಯಕ್ಚುಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂದರೆ ಏನೆಲ್ಲ ಕಲಿಬಹುದು, ಯಾರೆಲ್ಲ ಈ ಒಂದು ಯೋಗ ಇನ್ಸ್ಟ್ರಕ್ಟರ್ ಆಗ್ಬೋದು? ಸರ್, ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅವ್ರ ಯೋಗ ಟೀಚರ್ ಸರ್ಟಿಫಿಕೇಷನ್ ಕೋರ್ಸ್ YCB ಅಂತಿದೆ, ಯೋಗ ಸರ್ಟಿಫಿಕೇಷನ್ ಬೋರ್ಡ್ ಆಫ್ ಇಂಡಿಯಾ, ಓಕೆ, ಅಂಡರ್ ಮಿನಿಸ್ಟ್ರಿ ಆಫ್ ಆಯುಷ್, ಸೆಂಟ್ರಲ್ ಗೌರ್ಮೆಂಟ್. ಸೊ ಇವರ ಅಫಿಲಿಯೇಷನ್ಸ್ ಇರುವಂಥ ಸೆಂಟರ್ಗಳಲ್ಲಿ ನಾವು ಈ ಕೋರ್ಸ್ನ ಮಾಡ್ಬೋದು. ನಾವು ಹಿತ ಯೋಗ ನಮ್ಮ ಎಸ್ ವ್ಯಾಸ ಯೂನಿವರ್ಸಿಟಿ, ಒನ್ ಆಫ್ ದ ಲೀಡಿಂಗ್ ಯೋಗ ಯೂನಿವರ್ಸಿಟಿ ಆಫ್ ಇಂಡಿಯಾ, ಅವ್ರ ಜೊತೆ ನಾವು ಅಫಿಲಿಯೇಟ್ ಆಗಿದ್ದೀವಿ. ಓಕೆ ಓಕೆ, ನೈಸ್. ಸೊ ನಾವು ಏನು ಯೋಗದಲ್ಲಿ ಸಿಲೆಬಸ್ಸು ಪ್ರೋಟೋಕಾಲ್ ಏನು ಫಾಲೋ ಮಾಡ್ತೀವಿ, ನಾವು ಎಸ್ ವ್ಯಾಸ ಯೂನಿವರ್ಸಿಟಿ ಮಾಡ್ತೀವಿ. ಆ್ಯಂಡ್ ನನಗೂ ಅದು ಒಂಥರ ಇಟ್ ಈಸ್ ಲೈಕ್ ಮೈ ಮದರ್. ಸೊ ಎಸ್ ವ್ಯಾಸ ಯೂನಿವರ್ಸಿಟಿಯಿಂದ ನಾನಿವತ್ತು. ಸೊ ಎಸ್ ವ್ಯಾಸ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಆಗಿರುವಂಥದ್ದು ಹಿತ ಯೋಗ ಇನ್ಸ್ಟಿಟ್ಯೂಟ್, ಅವರು ನಿಮಗೆ ಕಲಿಸ್ತಾ ಇದ್ದಾರೆ. ಬಟ್ ಈ ಎಸ್ ವ್ಯಾಸ ಯೂನಿವರ್ಸಿಟಿ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ? ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ. ಇದರ ಫೌಂಡರ್ ಬಂದು ಡಾಕ್ಟರ್ HR ನಾಗೇಂದ್ರ ಗುರೂಜಿ ಅಂತ. ಈವನ್ ಹಿ ಈಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ಅವರು ನಾಸಾದಲ್ಲಿ ಸೈಂಟಿಸ್ಟ್ ಆಗಿದ್ರು, ನಮ್ಮ ಕನ್ನಡಿಗರೇ, ನಮ್ಮ ಬೆಂಗಳೂರವರೇ. ಸೊ ಅಲ್ಲಿ ಅದನ್ನು ರಿಸೈನ್ ಮಾಡಿ ಬಂದು ಈ ಒಂದು ಯೂನಿವರ್ಸಿಟಿನ ಜಿಗ್ನಿಯಲ್ಲಿ ಒಂದು 112 ಎಕರೆ ದೊಡ್ಡ ಯೂನಿವರ್ಸಿಟಿ, ಯೋಗದಲ್ಲಿ ಡಿಪ್ಲೊಮಾ, BSc, MSc, PhD ತನಕ ನಿಮಗೆ ಅಲ್ಲಿ ಎಜುಕೇಷನ್ ಇದೆ. ಸೂಪರ್. ಆ್ಯಂಡ್ YIC ಅನ್ನೋ ಕೋರ್ಸ್ ಏನಿದೆ, ದಿಸ್ ಇಸ್ ದ ಎಂಟ್ರಿ ಲೆವೆಲ್ ಕೋರ್ಸ್, ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್. ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್. ಡಾಕ್ಟರ್ HR ನಾಗೇಂದ್ರ ಗುರೂಜಿ ಯಾರು ಅಂತಂದರೆ ಅವರು ನಮ್ಮ ಪ್ರಧಾನಮಂತ್ರಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಯೋಗ ಗುರುಗಳು. ಓಕೆ ಓಕೆ. ಇಂಟರ್ನ್ಯಾಷನಲ್ ಯೋಗ ಡೇ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುರು ಮಾಡೋದ್ರಲ್ಲಿ ಇವರು ಒಬ್ಬರು. ಓಕೆ ಓಕೆ. ಸೊ ಅವರು ಹಾಕೊಟ್ಟಿರೋಂತಹ ಒಂದು ಸಿಸ್ಟಮಲ್ಲಿ ನಾವೆಲ್ಲ ಇವತ್ತು ಯೋಗನ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಒಂದು ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಆಗಿದೆ ಹಿತ ಯೋಗ. ಈಗ ಈ ಕೋರ್ಸ್ ಅಂದರೆ ನಾವು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಇದನ್ನು ಯಾರು ತೊಗೊಳ್ಬಹುದು ಮತ್ತು ಇದರಲ್ಲಿ ಏನಿರುತ್ತೆ ಈ ಕೋರ್ಸಲ್ಲಿ ಹಿತೇಶ್ವರ? ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಇವತ್ತಿನ ದಿನ ಯಾರ್ಯಾರು ತೊಗೊಬೋದು ಅಂತ ಹೇಳಿದ್ರೆ, ನಮ್ಮ ಆಯುರ್ವೇದ ಡಾಕ್ಟರ್ಸ್, ಅವ್ರುಗಳಿಗೆ ಇದು ಮಸ್ಟ್ ಆ್ಯಂಡ್ ಶುಡ್. ತುಂಬ ಜನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಜನ ಆಯುರ್ವೇದ ಡಾಕ್ಟರ್ಸ್ ಬಂದು ಸರ್ಟಿಫೈ ಆಗಿದ್ದಾರೆ. ಸ್ಕೂಲ್ ಟೀಚರ್ಸ್, ಕಾಲೇಜ್ ಲೆಕ್ಚರರ್ಸ್, ಇವ್ರುಗಳಿಗೆ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೂ ಹಾಗೂ ಇದರಲ್ಲಿ ಒಂದಷ್ಟು ನಾಲೆಜ್ ಗೇನ್ ಮಾಡಿಕೊಂಡು ನಾಳೆ ದಿನ ಇದರಿಂದ ಅವರು ಸ್ಟೂಡೆಂಟ್ಸ್ಗೂ ಹೆಲ್ಪ್ ಮಾಡ್ಬೋದು, ಜೊತೆಯಲ್ಲಿ ಅವರು ಒಂದು ಪಾರ್ಟ್ ಟೈಮ್ ಪ್ರೊಫೆಷನಾಗಿ ತೊಗೊಬೋದು. ಎಕ್ಸಾಕ್ಟ್ಲಿ, ಅವ್ರುಗಳಿಗೆ ತುಂಬ ಚೆನ್ನಾಗಿರುತ್ತೆ. ಈ IT ಕಂಪ್ನಿ, IT ಪ್ರೊಫೆಷ್ನಲ್ಸ್, ಅವ್ರುಗಳಿಗೂ ಏನಾದರೂ ಒಂದು ನನ್ನ ವರ್ಕಿಂದ ಶಿಫ್ಟ್ ಆಗಬೇಕು, ನಾವು ಇದಕ್ಕಿಂತ ಮುಂಚೆ ಮಾತಾಡ್ದಂಗೆ ಸ್ಟ್ರೆಸ್ಸು, ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸಿಂದ ಶಿಫ್ಟ್ ಆಗಬೇಕು.
ಬಟ್ ಆರ್ಥಿಕವಾಗಿ ನಾವು ಆ ನಿರ್ಧಾರ ತೊಗೊಳಕ್ಕಾಗೋದಿಲ್ಲ, ಯಾಕಂದರೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಅಂಥವ್ರು ಈ ಕಡೆ ಶಿಫ್ಟ್ ಆಗ್ಬೋದು. ಈ ಜಿಮ್ ಟ್ರೈನರ್ಸ್ ಮತ್ತು ಫಿಟ್ನೆಸ್ ಕೋಚಸ್, ನ್ಯೂಟ್ರಿಷನಿಸ್ಟ್ಸ್, ಫಿಸಿಯೋಥೆರಪಿಸ್ಟ್, ಕರೆಕ್ಟ್, ಇವ್ರುಗಳು ಮಾಡ್ಬೋದು. SSLC ಮುಗ್ದಿರೋ ಅಂತಹ ಯಾರು ಬೇಕಾದರೂ ಈ ಕೋರ್ಸ್ಗೆ ರಿಜಿಸ್ಟರ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು. ಯಾಕಂದರೆ ಅವ್ರಿಗೆ ಇವತ್ತಿನ ದಿನ ಖರ್ಚುಗಳು ಜಾಸ್ತಿ ಇರುತ್ತೆ. ಒಂದು ಪಾರ್ಟ್ ಟೈಮ್ ಪ್ರೊಫೆಷನಾಗಿ ತೊಗೊಬೇಕು ಅಂದರೆ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ಬೋದು. ಅದಾದಮೇಲೆ ನಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರ್ತಾರಲ್ಲ, ನಾನು ಇವ್ರುಗಳಿಗೆ ತುಂಬ ಜನಕ್ಕೆ ತಗೊಳ್ಳಿ ಅಂತ ಹೇಳ್ತಿರ್ತೀನಿ. ಯಾಕೆ ಅಂತಂದರೆ ಅದಕ್ಕೆ ಒಂದು ನಿರ್ದಿಷ್ಟ ಸಮಯ ಇರುತ್ತೆ, ಇಷ್ಟು ಸಮಯದಲ್ಲಿ ನಾವು ಅದನ್ನು ಪಾಸ್ ಮಾಡಬೇಕು ಅಂತ. ಹಗಲು ರಾತ್ರಿ ಓದ್ತಾ ಇರ್ತಾರೆ. ಬಟ್ ಆ ಟೈಮಲ್ಲಿ ಅವರೊಂದು ಪ್ರೊಫೈಲು ಇಲ್ಲಾಂದರೆ ಅವ್ರದ್ದೊಂದು ಕೆರಿಯರ್ ಬಿಲ್ಡ್ ಮಾಡೋದನ್ನ ಮರ್ತು ಬಿಡ್ತಾರೆ ಎಲ್ಲದೊಂದು ಕಡೆ. ಯಾಕಂದರೆ ಎಲ್ಲರಿಗೂ ಅದರಲ್ಲಿ ಅದೊಂದು ರಿಸಲ್ಟಲ್ಲಿ ಎಲ್ಲರಿಗೂ ಅದರಲ್ಲಿ ಒಂದು ಫಲ ಅನ್ನೋದು ಸಿಗೋದಿಲ್ಲ ಕೊನೆಗೆ. ಬಟ್ ಅಂಥವ್ರು ಏನಾದರೂ ಇವತ್ತು ಈ ಯೋಗ ಸರ್ಟಿಫಿಕೇಷನ್ ಮಾಡಿಕೊಂಡು ಯೋಗನ ಒಂದು ಪ್ರೊಫೆಷನಾಗಿ ತೊಗೊಂಡು ಬೆಳಗ್ಗೆ ಅವರ ಪ್ರಾಕ್ಟೀಸ್ಗೆ, ಅದಾದಮೇಲೆ ಅದನ್ನು ಒಂದು ವೃತ್ತಿಯಾಗಿ ತೊಗೊಂಡು ನಂತರ ಅವ್ರು ಓದೋಕ್ಕೆ ಕೂತ್ಕೊಂಡ್ರೆ ಅವ್ರು ಓದೋದಕ್ಕೂ ಅವ್ರಿಗೆ ಅದು ಸಹಾಯ ಮಾಡುತ್ತೆ. ಜೊತೆಲಿ ಅವರ ಅವತ್ತಿಂದ ದಿನನಿತ್ಯದ ಇನ್ಕಮ್ಗೂ ಅದು ಹೆಲ್ಪ್ ಮಾಡುತ್ತೆ. ಮುಂದೆ ಒಂದಿನ ಈ ಏನು ಪ್ರೊಫೈಲ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಇದೊಂದು ಎಕ್ಸ್ಪೀರಿಯನ್ಸ್ ಏನು ಬಿಲ್ಡ್ ಮಾಡಿರ್ತಾರೆ. ಯಾಕಂದರೆ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಯು ಕ್ಯಾನ್ ಡೂ ಈಸ್ ಇನ್ ನಾಲೆಡ್ಜ್. ಸೊ ಈ ಜ್ಞಾನಕ್ಕೆ ಅಂತ ಒಂದು ಏನು ಇನ್ವೆಸ್ಟ್ಮೆಂಟ್, ಟೈಮ್ ಸ್ಪೆಷಲಿ, ಫೀಸ್ ದುಡ್ಡು ಅದು ನಾಮಿನಲ್. ಸೊ ಈ ಟೈಮ್ ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದು ನಾಳೆ ದಿನ ಅವ್ರಿಗೆ ಕಾಪಾಡುತ್ತೆ. ಎಕ್ಸಾಕ್ಟ್ಲಿ. ಸೊ ಇವರೆಲ್ಲರೂ ಇದರ ಒಂದು ಬೆನಿಫಿಷರೀಸ್ ಆಗ್ಬೋದು. ಸರ್, ಇದ್ರ ಫೀಸ್ ಎಷ್ಟಿದೆ? ಸರ್, ನಿಮಗೆ ಗೊತ್ತು ಇವಾಗ ಯೋಗ ಕಳೆದ ಒಂದು ದಶಕದಲ್ಲಿ ಯಾವ ಥರ ಅದು ರೀಚ್ ಆಗಿದೆ ಅಂತ ಇವಾಗ. ಸೊ ಇಟ್ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಹೆಲ್ತ್ ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ತುಂಬ ಫಾಸ್ಟಾಗಿ ಬೆಳೀತಿದೆ. ಇದಕ್ಕೆ ಡಿಮ್ಯಾಂಡ್ ಕೂಡ ತುಂಬ ಹೆಚ್ಚಿದೆ. ಸೊ ಹೈ ಡಿಮ್ಯಾಂಡಿಂಗ್ ಇದೆ. ಯಾಕಂದರೆ ಇಡೀ ಪ್ರಪಂಚಕ್ಕೆ ಇವತ್ತು ಯೋಗ ಬೇಕು. ಮೋರ್ ದೆನ್ 200 ಕಂಟ್ರೀಸ್, 200ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಯೋಗಾಭ್ಯಾಸ ಪ್ರತಿದಿನ ನಡೀತಾ ಇದೆ. ಆಮೇಲೆ ಈ ಸರ್ಟಿಫಿಕೇಟ್ ನಾವೇನು ಮಾಡ್ತೀವಿ, ಇಟ್ಸ್ ಅ ಲೈಫ್ ಟೈಮ್ ಸರ್ಟಿಫಿಕೇಟ್. ಅದಾದಮೇಲೆ ಇಟ್ಸ್ ಅ ಗ್ಲೋಬಲ್ ಸರ್ಟಿಫಿಕೇಟ್. ಸೊ ಈ ಸರ್ಟಿಫಿಕೇಟ್ ಇಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ತುಂಬ ಜನ ತುಂಬ ದೇಶಗಳಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಸೊ ಈ ಸರ್ಟಿಫಿಕೇಟು ಏನಾಗಿದೆ ಅಂದರೆ ಇವತ್ತು ತುಂಬ ಕಮ್ಮಿಗೂ ಸಿಗುತ್ತೆ, ತುಂಬ ಜಾಸ್ತಿಗೂ ಸಿಗುತ್ತೆ. ನಾನು ಕಂಡಂತೆ ಒಂದು ಯೋಗ ಸರ್ಟಿಫಿಕೇಷನ್ನು ನಮ್ಮ ಭಾರತದಲ್ಲೇ ಇವತ್ತು ಮಿನಿಮಮ್ ಅಂದರೆ ಒಂದು 40,000 to 60,000 ರೂಪಾಯಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ಅಂದರೆ ತುಂಬ ಕಮರ್ಷಿಯಲೈಸ್ ಆಗಿದೆ. ಕೆಲವೊಂದು ಆಶ್ರಮಗಳಲ್ಲಿ ಮತ್ತು ಫೌಂಡೇಶನ್ಗಳಲ್ಲಿ 5 to 6 ಲಕ್ಷ 7 ಲಕ್ಷ ತನಕನೂ ಇದೆ. ಬಟ್ ನಾನೇನು ಹೇಳ್ತೀನಿ ಅಂತಂದರೆ ಎಂಡ್ ಆಫ್ ದ ಡೇ ಇದು ನಮ್ದಲ್ಲ. ಇದು ನಮಗೆ ಅವಾಗಿಂದ ಹೇಳಿದ್ವಲ್ಲ, 5,000 ವರ್ಷ, 3,000 ವರ್ಷ, 1,000 ವರ್ಷದಿಂದ ಬಂದಿರೋ ಅಂಥ ಒಂದು ನಾಲೆಜ್ ಇದು. ಎಕ್ಸಾಕ್ಟ್ಲಿ. ಸೊ SVSದಲ್ಲಿ ಒಂದು ಫೀಸ್ ರೆಗ್ಯುಲೇಷನ್ ತಂದಿದ್ದಾರೆ. ಸೊ 25,000 ರೂಪಾಯಿಗಿಂತ ಜಾಸ್ತಿ ಚಾರ್ಜ್ ಮಾಡೋಂಗಿಲ್ಲ. ಈ ಕೋರ್ಸ್ನ ಅವಧಿ ಬಂದು 3 ತಿಂಗಳಿರುತ್ತೆ. ಸೋಮವಾರದಿಂದ ಶನಿವಾರ ತನಕ ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ 7:30 ತನಕ ನಡೆಯುತ್ತೆ. ಆ್ಯಂಡ್ ನಾನು ಪರ್ಸ್ನಲಿ ಈ ಕೋರ್ಸ್ನ ಬರೀ ಮಾರ್ನಿಂಗ್ ಮಾತ್ರ ಟ್ರೈನ್ ಮಾಡ್ತೀನಿ. ಆ್ಯಂಡ್ 90 ಡೇಸ್ ಬಂದರೆ ಮಾತ್ರ ನಾನು ಸರ್ಟಿಫೈ ಮಾಡ್ತೀನಿ. ಬೇರೆ ಟೈಮಲ್ಲಿ ಇಲ್ಲ ಬರೀ ಒಂದು ಶಾರ್ಟ್ ಟರ್ಮ್ ಆಗಿ ನಾನು ಮಾಡೋದಿಲ್ಲ. ಯಾಕೆಂತಂದರೆ ಯೋಗ ಟೀಚರ್ ಆಗಬೇಕು ಅಂದರೆ ನಾವು ಹೇಳಿದ್ವಲ್ಲ, ಡಿಸಿಪ್ಲಿನ್ ಬೇಕು, ಅದಕ್ಕೊಂದು ಅರ್ಹತೆ ಅನ್ನೋದು ಬೇಕು. ಎಕ್ಸಾಕ್ಟ್ಲಿ. ಹಿತೇಶ್ವರ್ ಹೇಳಿದ ಹಾಗೆ ಇದರಲ್ಲಿ ತುಂಬ ಅವಕಾಶಗಳಿದೆ. ಒಂದು, ನೀವು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ತೊಗೊಂಡ್ಮೇಲೆ ನೀವು ಯೋಗ ಇನ್ಸ್ಟ್ರಕ್ಟರ್ ಆದಮೇಲೆ ಸಾಕು, ಅಂದರೆ ನಿಮಗೂ ಒಳ್ಳೇದಾಗುತ್ತೆ ಮತ್ತು ಜನರಿಗೂ ಒಳ್ಳೇದು ಮಾಡ್ಬೋದು. ಎರಡನೇದು ಭಾಳ ಇಂಪಾರ್ಟೆಂಟ್ ವಿಚಾರ ಅವ್ರು ಹೇಳಿದ್ರು, 200ಕ್ಕೂ ಹೆಚ್ಚು ಗಂಟೆಗಳಲ್ಲಿ ಯೋಗ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆ ಅಥವಾ ಕಲಿಸಲಾಗ್ತಾ ಇದೆ ಅಂತೇಳಿ. ಬಟ್ ಐ ಆಮ್ ಶೂರ್ ಏನು ಗೊತ್ತಾ, ಎಲ್ಲ ಕಡೆ ಇನ್ನೂ ಆಪ್ಷನ್ ತುಂಬ ಇರುತ್ತೆ, ಇನ್ನೂ ಅವಕಾಶಗಳು ತುಂಬ ಇದೆ ಅಲ್ವಾ? ಖಂಡಿತ ಸರ್. ಈ ಭಾರತದಲ್ಲೇ ಎಷ್ಟೊಂದು ಅವಕಾಶಗಳಿದೆ. ನೀವು ಆಫ್ರಿಕನ್ ಕಂಟ್ರಿ, ಯುರೋಪಿಯನ್ ಕಂಟ್ರಿಗಳಿಗೆ ಪ್ರಾಯಶಃ ನೀವು ಹುಡುಕಿದರೆ ಪ್ರತಿಯೊಂದು ದೇಶದಲ್ಲೂ ಕೂಡ ಯೋಗ ಇನ್ಸ್ಟ್ರಕ್ಟರ್ಗಳು ಬೇಕಾಗಿದ್ದಾರೆ ಅಲ್ವಾ? ಸೊ ನೀವು ಅಲ್ಲೇ ಹೋಗಿ ಕೂಡ ನಿಮ್ಮ ಈ ಒಂದು ಕೋರ್ಸ್ ಮುಗಿದ್ಮೇಲೆ ನೀವು ಅಲ್ಲಿ ಹೋಗಿ ಕೂಡ ಯೋಗನ ಟೀಚ್ ಮಾಡ್ಬೋದು, ನಿಮ್ಮ ಜೀವನನೂ ಚೆನ್ನಾಗಿ ಮಾಡ್ಕೊಳ್ಬೋದು. ಕರೆಕ್ಟಾ? ಕರೆಕ್ಟ್. ಎಸ್. ಈಗ ನಾನು ಕರಿಯರ್ ಅಪಾರ್ಚುನಿಟಿ ಬಗ್ಗೆ ಹೇಳಿದೆ, ಕರಿಯರ್ ಜೊತೆಗೆ ನಾನು ಹೇಳಿದೆ ನಿಮ್ಮ ಜೀವನ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ. ಬಟ್ ಪ್ರಶ್ನೆ, ಎಷ್ಟು ಗಳಿಸ್ಬೋದು ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಆಗಿ? ಸರ್, ಇಟ್ಸ್ ವೆರಿ ಗುಡ್ ಕ್ವಶನ್ ಸರ್. ಯಾಕಂದರೆ ತುಂಬ ಜನ ಈ ಕ್ವಶನ್ನ ಕೇಳ್ತಾರೆ. ಯಾಕಂತಂದರೆ ನಾವೇನಾದ್ರು ಕಲಿತ್ರೆ ನಮ್ಗೇನು ಬರುತ್ತೆ ಅಂತ. ಸೊ ಆಲ್ವೇಸ್ ವಿಟಲ್ ಅಲ್ಲ, ಫಸ್ಟ್ ಯು ಲರ್ನ್ ದೆನ್ ಸ್ಟಾರ್ಟ್ ಅರ್ನ್ ಅಂತ. ಫಸ್ಟ್ ಕಲಿಬೇಕು, ಆಮೇಲೆ ಅದರಿಂದ ದುಡಿಬೇಕು ಅಂತ. ಸೊ ಯೋಗದಲ್ಲಿ ಇವತ್ತು ಈ ಒಂದು 25,000 ಕೊಟ್ಟು ಒಂದು ಕೋರ್ಸ್ ಮಾಡ್ತಾರೆ. ಅದಾದಮೇಲೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮತ್ತು ಒಂದಷ್ಟು ಪ್ರಾಕ್ಟೀಸ್ ಬೇಕು. ಸೊ ಅದು ಬಂದೇ ಬರುತ್ತೆ, ಕಾಲಕ್ರಮೇಣ ಅದು ಬಂದೇ ಬರುತ್ತೆ. ಒನ್ ಥಿಂಗ್ ಐ ವಾಂಟ್ ಟು ಟೆಲ್, ಡೋಂಟ್ ಮೇಕ್ ಇಟ್ ಕಮರ್ಷಿಯಲ್. ಯೋಗನ ಬಿಸ್ನೆಸ್ ಮಾಡಬೇಡಿ, ಡೋಂಟ್ ಮೇಕ್ ಇಟ್ ಕಮರ್ಷಿಯಲ್. ಇದರಿಂದ ಜೀವನ ಕಟ್ಕೊಳ್ಳಿ, ಯಾಕಂದರೆ ಇದೊಂದು ಒಳ್ಳೆ ಸಾಧನ. ಇದು ಜೀವನ ಕಟ್ಕೊಬೋದು, ಕಮರ್ಷಿಯಲ್ ಮಾಡಬಾರ್ದು. ಸರ್, 800 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. ನಮ್ಮ ಭಾರತದಲ್ಲೇ 140 ಕೋಟಿ ಜನ ಇದ್ದಾರೆ. ನಾವು ಜಸ್ಟ್ ಮಾತಾಡ್ದಂಗೆ ಹಳೆ ಎಪಿಸೋಡಲ್ಲಿ 1000 ಜನಕ್ಕೆ ಇವತ್ತು ಹೆಲ್ತ್ ಇಶ್ಯೂಸ್ ಇದೆ, ಅವ್ರಿಗೆಲ್ಲನೂ ಯೋಗ ಅನ್ನೋದು ಬೇಕು. ಈಗ ನೀವೇ ಬಂದ್ರಿ, ಒಂದು 25,000 ರೂಪಾಯಿ ಸ್ಪೆಂಡ್ ಮಾಡಿ ಒಂದು ಸರ್ಟಿಫಿಕೇಷನ್ ಮಾಡ್ಕೊಂಡ್ರಿ, 25,000ಕ್ಕಿಂತ ಜಾಸ್ತಿ
ನಿಮ್ಮ 3 ತಿಂಗಳು ಟೈಮ್, ಎಸ್, ಆ ಟೈಮ್ನ ನೀವು ಇನ್ವೆಸ್ಟ್ ಮಾಡಿದ್ರಿ. ಆ 3 ತಿಂಗಳುಗಳಲ್ಲಿ ಕಲ್ತ ಮೇಲೆ ಇನ್ನೊಂದು 1 ತಿಂಗಳು ನಿಮಗೆ ಒಂದು ಸ್ವಲ್ಪ ಇಂಟರ್ನ್ಶಿಪ್ ಥರ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡು ಒಂದು 120 ದಿನ, ಒಂದು 4 ತಿಂಗಳಲ್ಲಿ ಕಂಪ್ಲೀಟಾಗಿ ನೀವು ಚೇಂಜ್ ಆಗಿರ್ತೀರ. ಯಾಕಂದರೆ ನಾಲೆಜ್ ಇರುತ್ತೆ, ನಾಲೆಜ್ ಇಸ್ ಪವರ್. ಆ ನಾಲೆಜ್ ಸಿಕ್ಕಿ ಆ ಪವರ್ನ ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನೀವತ್ತು ಹೊರಗಡೆ ಹೋಗ್ತೀರಾ. ಇಷ್ಟೊಂದು ಅವಕಾಶಗಳಿದೆ ನಮಗೆ. ನಿಮಗೆ ಒಂದು 2 ಪರ್ಸ್ನಲ್ ಟ್ರೈನಿಂಗ್ ಬೆಳಿಗ್ಗೆ, ಒಂದು ಆನ್ಲೈನ್ ಕ್ಲಾಸ್, ಅಲ್ಲೊಂದು 20 ಜನ ಸಿಕ್ಕಿದ್ರು ನಿಮಗೆ. ಇಲ್ಲ ನಿಮ್ಮ ಮನೆ ರೋಡ್ ಕಾರ್ನರಲ್ಲಿ ಒಂದು ಚಿಕ್ಕದೊಂದು ಸೊಸೈಟಿ, ಒಂದು ಕ್ಲಬ್, ಅಲ್ಲೊಂದು 20 ಜನ ಸಿಕ್ಕಿದ್ರು. ನೀವು ಇಷ್ಟು ಜನ ಸಿಕ್ಕಿದ್ರೆ ಒಂದು 2 ಪರ್ಸನಲ್ ಟ್ರೈನಿಂಗು, ಒಂದು 20 ಜನ ಆನ್ಲೈನ್ ಸ್ಟೂಡೆಂಟ್ಸು ನಿಮಗೆ ಸಿಕ್ಕಿದ್ರೆ ಮಿನಿಮಮ್ ಅಂದರೆ 30,000 ರಿಂದ 60,000 ರೂಪಾಯಿ ಒಂದು 3 ರಿಂದ 4 ಅವರ್ಗಳಲ್ಲಿ ದುಡಿಬೋದು. ಓಕೆನಾ? ಇವತ್ತು ಎಷ್ಟೊಂದು ಜನ ನಾವು ನೋಡ್ತೀವಲ್ಲ ನಮ್ಮ ಯಂಗ್ಸ್ಟರ್ಸು, ನಾನು ಹೇಳ್ದಂಗೆ ನಾನು ಎಲ್ಲಕ್ಕೆ ಬಂದಿದ್ದೀನಿ ಇಲ್ಲಿ ಅಂತಂದರೆ ಸುಮಾರು ಜನ ಯಂಗ್ಸ್ಟರ್ಸು ಅವ್ರಿಗೆ ಸಾಮರ್ಥ್ಯ ಇದೆ, ಪೊಟೆನ್ಷಿಯಲ್ ಇದೆ, ಬಟ್ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಯಾವುದೇ ಒಂದು ಡೆಲಿವರಿ ಕೆಲಸ ಮಾಡ್ತಿರ್ತಾರೆ, ಇಲ್ಲಾಂದರೆ ಒಂದು ಅಂಡರ್ ರೇಟೆಡ್ ಜಾಬ್, ಅವ್ರಿಗೆ ಅದು ಸೂಕ್ತ ಅಲ್ಲ, ಬಟ್ ಅಂಥ ಕೆಲಸಗಳು ಮಾಡ್ತಿರ್ತಾರೆ. ಎಲ್ಲೆಲ್ಲೋ ನಾವು ದುಡ್ಡು ಹಾಕೋದನ್ನು ಈ ಥರದೊಂದು ಕೆಲಸದಲ್ಲಿ ಮಾಡಿ ದಿನನಿತ್ಯ ಒಂದು 3 ರಿಂದ 4 ಅವರಲ್ಲಿ ನೀವು ಒಂದು 30,000 ರಿಂದ 60,000 ರೂಪಾಯಿ ದುಡಿಬೋದು ಅಂತಂದರೆ ಇನ್ನು ಮಿಕ್ಕಿದ ಸಮಯ ಸಿಗುತ್ತಲ್ಲ ನಿಮಗೆ, ಆ ಸಮಯದಲ್ಲಿ ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಎಕ್ಸಾಕ್ಟ್ಲಿ. ಕೆಲವರಿಗೆ ಪ್ರಾಯಶಃ ಮನಸ್ಸಲ್ಲಿ ಒಂದು ಡೌಟ್ ಇರ್ಬೋದು, ಆನ್ಲೈನ್ ಮೂಲಕ ನಾವು ಕಲಿಬಹುದಾ ಅನ್ನೋದು, ಅದ್ರ ಬಗ್ಗೆ ಏನೋ ಹೇಳಕ್ಕೆ? ಎಸ್, ಡೆಫಿನೆಟ್ಲಿ ಸರ್. ಯಾಕಂದರೆ ನನಗೂ ಇದು ಮುಂಚೆ ಒಂದು ಡೌಟ್ ಇತ್ತು. ಈ ಕೋವಿಡ್ ಟೈಮ್ ಬಂದಾಗ ನಮಗಿದು ಕಲಿಸ್ತು ನನಗೆ. ಯಾಕಂದ್ರೆ ನಾನು ಇದು ಹಿತಯೋಗ ಅಂತ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಫಸ್ಟ್ ಕ್ಲೈಂಟ್ ಸಿಕ್ಕಿದ್ದು ನನಗೆ US ಇಂದ. ಸೊ ಇದು ಆನ್ಲೈನ್ ಅವಕಾಶ ಇದ್ದಿದ್ದಕ್ಕೇ ನನಗೆ ಸಿಕ್ತು. ಆ್ಯಂಡ್ ಇವತ್ತು ನಾನು ಸುಮಾರು ಜನ ನಮ್ಮ ಕರ್ನಾಟಕದಾದ್ಯಂತ ಮತ್ತು ಇವತ್ತು ದೇಶದಲ್ಲಿ ಹೊರ ರಾಜ್ಯಗಳಲ್ಲಿ ಮತ್ತು ಹೊರ ದೇಶಗಳಲ್ಲಿ ಜನಗಳನ್ನ ಕನೆಕ್ಟ್ ಆಗೋಕ್ಕೆ ನನಗೆ ಸಾಧ್ಯ ಆಗಿದೆ ಆನ್ಲೈನಿಂದ. ಇವರು ಆನ್ಲೈನಲ್ಲಿ 90 ಡೇಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇವರಿಗೆ ಒಂದು ಐಡಿಯಾ ಸಿಗುತ್ತೆ, ಅದಾದಮೇಲೆ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದನ್ನೇ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ಒಂದು ಜಾಗದಲ್ಲಿ ಕೂತ್ಕೊಂಡು ಇವತ್ತು ನಮ್ಮ ಹತ್ರ ಇರುವಂಥ ತಂತ್ರಜ್ಞಾನ, ಈ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ದೇಶದ ಯಾವುದೇ ಕಾರ್ನರ್ ಬೇಕಾದ್ರೂ ರೀಚ್ ಆಗ್ಬೋದು. ಸೊ ಹಾಗಾಗಿ ಆನ್ಲೈನ್ ಅನ್ನೋದು ಎನರ್ಜಿ ಸೇವ್ ಮಾಡುತ್ತೆ, ಟೈಮ್ ಸೇವ್ ಮಾಡುತ್ತೆ, ಮನಿ ಟೈಮ್ ಸೇವ್ ಮಾಡುತ್ತೆ. ಅದಾದಮೇಲೆ ನಾವು ಜಾಸ್ತಿ ಫೋಕಸ್ನ ಪ್ರಾಕ್ಟೀಸ್ ಮೇಲೆ ಮಾಡ್ಬೋದು, ನಮ್ಮ ಮನೆಯೊಳಗಡೆ ಕೂತ್ಕೊಂಡು ಇದನ್ನು ಕಲಿತು ಸಾಧನೆ ಮಾಡ್ಬೋದು. ವಂಡರ್ಫುಲ್ ಸರ್. ಸೊ ಈಗ ಯೋಗ ಮಾಡ್ತಾರಲ್ಲ ಯೋಗಿಗಳಾಗ್ತಾರಾ ಅಥವಾ ಯೋಗ ಪಟು ಅನ್ಬೇಕಾ, ಯೋಗಿ ಅನ್ಬೇಕಾ ಅನ್ನೋದೊಂದು ಪ್ರಶ್ನೆ. ಈಗ ನೀವು ಯೋಗಿನ ಅಂತ ಪ್ರಶ್ನೆ. ಎರಡನೇದು, ಯೋಗಿಗಳೆಲ್ಲರೂ ಸನ್ಯಾಸಿ ಆಗ್ಬಿಡ್ತಾರಾ ಅಂತ ಕೆಲವ್ರಿಗೆ ಭಯ ಇರುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದೊಂದು ಯೋಗಿ ಮತ್ತು ಸನ್ಯಾಸಿ ಮಧ್ಯೆ ಒಂದು ಚಿಕ್ಕದೊಂದು ಡಿಫ್ರೆನ್ಸ್ ಇದೆ. ಸನ್ಯಾಸಿ ಅಂದರೆ ನನಗೇನು ಬೇಡ, ನಾನು ಎಲ್ಲದರಿಂದ ದೂರ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆರಾಮಾಗಿರ್ತಾರೆ. ಯೋಗಿ ರಾಜ, ಸ್ಥಿತಪ್ರಜ್ಞತೆ ಒಂದು ಬೆಳೆಸ್ಕೊಂಡು ಅದನ್ನು ಕಾಪಾಡಿಕೊಂಡ್ರೆ ಎಲ್ಲರ ಮಧ್ಯೆ ಇದ್ದು ಎಲ್ಲ ಕೆಲಸಗಳಲ್ಲಿ ತೊಡಗಿನೂ ಒಳಗಡೆ ಹೇಳಿದ್ವಲ್ಲ ಸ್ವರೂಪ, ತನ್ನ ಕಾನ್ಷಿಯಸ್ನೆಸ್, ತನ್ನ ಗೋಲ್ ಆಫ್ ಲೈಫ್ ಇದನ್ನು ಕಾಪಾಡ್ಕೊಂಡು ಹೋಗ್ತಾನಲ್ಲ ಅವನು ಯೋಗಿ. ಸೊ ಇಷ್ಟೇ ಡಿಫ್ರೆನ್ಸು ಯೋಗಿ ಮತ್ತು ಒಬ್ಬ ಸನ್ಯಾಸಿಗೆ. ಸನ್ಯಾಸಿನೂ ರೈಟೇ, ಯೋಗಿನೂ ರೈಟೇ. ಯೋಗಿ ಆಗಿದ ತಕ್ಷಣ ಸನ್ಯಾಸಿ ಆಗಲ್ಲ. ನೀವು ಯೋಗಿ ಆದರೆ ನೀವು ರಾಜ ಆಗ್ತೀರ. ಯಾಕಂದರೆ ಎಲ್ಲವನ್ನೂ ನಿಭಾಯಿಸೋದು ಬರುತ್ತೆ. ನಿಮ್ಗೆ ಇವತ್ತು ರಾಜ್ಯ ಕೊಟ್ಟರೆ ಅದನ್ನು ಆಳೋ ಕೆಪಾಸಿಟಿ ನಿಮಗೆ ಬರುತ್ತೆ. ನಾಳೆ ವನವಾಸಕ್ಕೆ ಕಳಿಸಿದ್ರೆ ನಾವು ಅಲ್ಲಿದ್ದು ಅದು ಜೀವನ ಮಾಡುವಂಥದ್ದು ನಮ್ಗೆ ಗೊತ್ತಿರುತ್ತೆ. ಇದು ಒಂದು ಯೋಗಿಗೆ ಬೇಕಾಗಿರುವಂಥದ್ದು. ನನ್ನ ಒಂದು ಪರ್ಸ್ನಲ್ ಏನಂತಂದರೆ, ಇಷ್ಟು ವರ್ಷ ಯೋಗ ಮಾಡ್ಕೊಂಡು ಬಂದಿದ್ದೀನಲ್ಲ, ಇದು ಒಂದು ದಿನದಲ್ಲಿ ನನಗೆ ಇಷ್ಟು ರಿಯಲೈಸೇಷನ್ ಆಗಿಲ್ಲ, ಮನವರಿಕೆ ಆಗಿಲ್ಲ. ಹಂತವಾಗಿ ಪ್ರತಿದಿನ ಅಭ್ಯಾಸ ಮಾಡ್ತಾ ಧ್ಯಾನ ಕೂರ್ತಾ ನನಗೆ ಈ ಅರ್ಥ ಆಗ್ತಾ ಬರ್ತಿದೆ. ಟ್ರೂ ಮಾಸ್ಟರ್ ಅಂದರೆ ಯಾರು ಗೊತ್ತಾ? ನಾವು ಯಾರು ನಮ್ಮ ಮೇಲೆ ಡಿಪೆಂಡ್ ಮಾಡಬಾರ್ದು. ವಿ ಹ್ಯಾವ್ ಟು ಮೇಕ್ ಪೀಪಲ್ ಇಂಡಿಪೆಂಡೆಂಟ್. ನಮ್ಮ ಸ್ಟೂಡೆಂಟ್ನ ಇವತ್ತು ನಮಗೆ ವೀಕ್ಷಕರು ನೋಡ್ತಿರೋ ನಮ್ಮ ಹತ್ರನೇ ಬರಬೇಕು ಅಂತಿಲ್ಲ. ಅವ್ರ ಸುತ್ತಮುತ್ತ ಅಲ್ಲೇ ಎಷ್ಟೊಂದು ಜನ ಒಳ್ಳೊಳ್ಳೆ ಯೋಗ ಗುರುಗಳಿದ್ದಾರೆ. ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಒಳ್ಳೆ ವಿಷಯಗಳು ಇಟ್ಕೊಂಡಿದ್ದಾರೆ. ಯಾರ ಹತ್ರ ಬೇಕಾದ್ರೂ ಕಲಿಬೋದು. ಏನಂತಂದರೆ ನಿಮ್ಮ ಗುರುಗಳು ಯಾವಾಗಲೂ ನಿಮ್ಮನ್ನ ಇಂಡಿಪೆಂಡೆಂಟ್ ಮಾಡಬೇಕು, ನಿಮ್ಮ ಸ್ವಾವಲಂಬಿನಾಗಿ ಮಾಡಬೇಕು. ನಿಮ್ಮ ಆ ಇಂಡಿಪೆಂಡೆನ್ಸ್ ನಿಮ್ಗೆ ಯಾರು ಕೊಡ್ತಾರೆ, ಹಿ ವಿಲ್ ಬಿ ದ ಟ್ರೂ ಗುರು. ಆ್ಯಂಡ್ ವೆನ್ ಯು ಡೋಂಟ್ ಮೇಕ್ ಯೋಗ ಆಸ್ ಅ ಬಿಸ್ನೆಸ್, ವೆನ್ ಯು ಟೇಕ್ ಇಟ್ ಆಸ್ ಅ ಸರ್ವಿಸ್ ಟು ದ ಮ್ಯಾನ್ ಕೈಂಡ್. ಬಿಸ್ನೆಸ್ ಮಾಡಿದ್ರೆ ಒಂದಿನ ಲಾಸ್ ಆದಾಗ ಬಿಟ್ಬಿಡ್ತೀರ ಯೋಗನ. ಅದನ್ನು ಸರ್ವಿಸ್ ಅಂತ ತಗೊಳ್ಳಿ, ಪ್ಯಾಷನ್ ಅಂತ ತಗೊಳ್ಳಿ. ಜೀವನ ಪೂರ್ತಿ ಮಾಡ್ತೀವಿ, ತುಂಬ ಸರಳವಾಗಿ ಇಟ್ಕೊತೀವಿ, ತುಂಬ ಜೀವನ ಪೂರ್ತಿ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಿಮಗೆ ಲಾಸ್ ಅನ್ನೋದಿಲ್ಲ. ಯೋಗ ನಿಮಗೆ ಎಲ್ಲ ಕೊಡುತ್ತೆ. ಇವತ್ತು ನನಗೆ ಯೋಗ ಎಲ್ಲವನ್ನೂ ಕೊಟ್ಟಿದೆ. ಇವತ್ತು ನೀವೇನಾದರೂ ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷದಲ್ಲಿ ಯಾರನ್ನಾರೊಬ್ರು ಭೇಟಿ ಮಾಡಿದ್ದೀರಾ, ರಿಚೆಸ್ಟ್ ಪರ್ಸನ್ ಅಂತಂದರೆ ಬರೆದಿಟ್ಕೊಳ್ಳಿ, ನಾನೇ ಅತಿ ದೊಡ್ಡ ಶ್ರೀಮಂತ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ.
ಯಾಕಂದರೆ ನನಗೆ ಬೇಕು ಅನ್ನೋದು ಸದ್ಯಕ್ಕೆ ಏನೂ ಇಲ್ಲವೇ ಇಲ್ಲ. ಯಾಕಂದರೆ ದೇವ್ರು ನನಗೆ ಯೋಗನೇ ಕೊಟ್ಟ ಮೇಲೆ ಓಕೆ ನಾನು ಇನ್ನೂ ಬೇಕು 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 ಅಂತಂದರೆ ಎಸ್ ನಾನು ಐ ವಿಲ್ ಬಿಕಮ್ ಅ ಬಿಗ್ ಫೂಲ್. ಸೊ ಸ್ನೇಹಿತರೆ, ಇದು ನಾವು ಹಿತೇಶ್ ಅರಸರ ಜೊತೆಗೆ ಹಿತಯೋಗದ ಬಗ್ಗೆ ಮಾತಾಡ್ತಾ, ಹಿತಯೋಗದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥವ್ರು ಯೋಗವನ್ನು ಕಲಿಸ್ತಾ ಇದ್ದಾರೆ, ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಗೌರಿ ಶಕ್ಕಿ ಸ್ಟುಡಿಯೋ ಜೊತೆಗೆ ಕೈ ಜೋಡಿಸಿ 2 ಕೋರ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಒಂದು 5 AM ರೆವಲ್ಯೂಷನ್ ಕ್ಲಬ್ ಅಂತ, ಎರಡನೇದು ಯೋಗ ಸರ್ಟಿಫಿಕೇಷನ್ ಕೋರ್ಸ್ ಅಥವಾ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ, ಎರಡನ್ನೂ ಮಾಡ್ತಾ ಇದ್ವಿ. 2 ಲಿಂಕ್ಗಳು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಅದನ್ನು ನೀವು ಎನ್ರೋಲ್ ಮಾಡ್ಕೊಳ್ಳಿ ಮತ್ತು ಖಂಡಿತ ಯೋಗನ ಮಾಡಿ. ನಿಮಗೆ ನಾನು ಖಂಡಿತವಾಗಿ ಹೇಳ್ಬೋದು, ನಿಮಗೆ ನಾನು ತುಂಬ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಲೈಫ್ ಬದಲಾಗುತ್ತೆ. ಓಕೆ, ತುಂಬ ಒಳ್ಳೆ ರೀತಿಯಿಂದ ಬದಲಾಗುತ್ತೆ. 1 ವರ್ಷದಲ್ಲಿ ನಿಮ್ಮಲ್ಲಿ ಆಗುವಂಥ ಬದಲಾವಣೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಹೇಳ್ತಾ ನಾನು ಹಿತೇಶ್ ಅರಸ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದ ತುಂಬ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಟೈಮ್ಗೆ ಮತ್ತು ಇದನ್ನು ಯಾರು ವೀಕ್ಷಣೆ ಮಾಡ್ತಿದ್ದಾರೆ ಈ ಟೈಮ್ಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಇಷ್ಟೇ ಟೈಮ್ ಕೊಟ್ಟದ್ದು ಸಾಕಾಗಲ್ಲ, ನಿಮ್ಮ ಟೈಮ್ ನೀವು ನಿಮಗೋಸ್ಕರ ಕೊಡಬೇಕಾಗಿದೆ. ನಮಗೋಸ್ಕರ ಕೊಟ್ಟರೆ ಈಗ ಬೆಳಗ್ಗೆ 5 ಗಂಟೆಗೆ ನಿಮಗೋಸ್ಕರ, 6 ಗಂಟೆಗೆ ನಿಮಗೋಸ್ಕರ ಕೊಡಿ. ಸೊ 2 ಕೋರ್ಸ್ಗಳನ್ನ ಆರಂಭ ಮಾಡ್ತಾ ಇದ್ದಾರೆ. ಅದರ ಲಿಂಕ್ಗಳು ಡಿಸ್ಕ್ರಿಪ್ಷನ್ಲಿದೆ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಓಕೆ, ಮತ್ತು ಎನ್ರೋಲ್ ಆಗಿ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳಿ ಮತ್ತು ನಿಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳ ಜೀವನದಲ್ಲಿ ಕೂಡ ಬದಲಾವಣೆ ತನ್ನಿ. ಈ ಕುರಿತಾಗಿ ಏನೇ ಪ್ರಶ್ನೆಗಳಿದ್ದರೆ, ಅನುಮಾನಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಮಾಡ್ತಾರೆ ಯೋಗ. ನಮಸ್ಕಾರ.